ಹಾಯ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನೀವು ಮೋಸ ಹೋದ್ಮೇಲೆ ಅವರ ನೆನಪು ನಿಮಗೆ ಮರೆಯೋಕ್ಕಾಗ್ತಿಲ್ಲ, ಪ್ರೀತಿಲಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ 3 ಟಿಪ್ಸನ್ನ ಕಂಪಲ್ಸರಿ ಫಾಲೋ ಮಾಡಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಒಂದು ಟಿಪ್ಸ್ ನೋಡಿಬಿಟ್ಟು ನೀವು ಸ್ಕಿಪ್ ಮಾಡಿದ್ರೆ ನಿಮಗೇನು ಯೂಸ್ ಆಗಲ್ಲ. ವಿಡಿಯೋ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಟಿಪ್ಸ್ ಇದೆ. ಆ್ಯಂಡ್ 100% ಇದನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಮೈಂಡ್ ಸೆಟ್ಟಿಗೆ ಅದು ಸೆಟ್ ಆಗುತ್ತೆ. ಆ್ಯಂಡ್ ನಿಮಗೆ 100% ಅದಾದಮೇಲೆ ನೆನಪು ಬರೋಲ್ಲ, ನೀವು ಆರಾಮ್ಸೆ ಇರಬಹುದು. ಸೊ ಏನೇನಂತ ನೋಡೋಕ್ಕಿಂತ ಮುಂಚೆ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತೇ ಐ ಥಿಂಕ್ 19,000 ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ತೀನಿ. ಫಸ್ಟ್ ಟಿಪ್ಸ್ ಏನಂತ ಹೇಳಿದ್ರೆ, ಇದನ್ನು ಕಂಪ್ಲೀಟ್ 21 ಡೇಸ್ ಫಾಲೋ ಮಾಡಬೇಕಾಗುತ್ತೆ. ಒಂದು ದಿನನೂ ಕೂಡ ನೀವು ಮಿಸ್ ಮಾಡಕೂಡ್ದು. ಫಸ್ಟ್ ಒನ್ ಏನಂತ ಹೇಳಿದ್ರೆ, ಕಾಲ್ ಕನೆಕ್ಟ್ ಯಾವುದೇ ಕಾರಣಕ್ಕೆ ಮಾಡಬೇಡಿ. ನಿಮ್ಮದೇ ಜಗಳ ಆಗುತ್ತೆ ಅಥವಾ ಏನೋ ಒಂದು ಆಗಿಬಿಟ್ಟು ನೀವು ದೂರ ಆಗಿರ್ತೀರ ಅಂದ್ಕೊಳ್ಳಿ. ಈಗ ಅವ್ರನ್ನ ಮರಿಬೇಕು ಅಂತ ಡಿಸೈಡ್ ಮಾಡಿರ್ತೀರ. ಸೊ ಡಿಸೈಡ್ ಮಾಡಿ ಆದಮೇಲೆ ಯಾವುದೇ ಕಾರಣಕ್ಕೂ ಕೂಡ ನೀವು ಕಾಲ್ ಕನೆಕ್ಟ್ ಆಗಿ ಮಾತಾಡ್ಕೊಡ್ದು, ಅವರೊಟ್ಟಿಗೆ ಕಮ್ಯುನಿಕೇಷನ್ ಮಾಡಲೇಬಾರ್ದು. ಇದು ಮೊದಲನೇ ಕಂಡೀಷನ್. ಇದು ನೀವು ಅವ್ರನ್ನ ಮರಿಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ, ಅವ್ರು ನಮಗೆ ಕಾಲ್ ಮಾಡಿ ಮತ್ತೆ ಟಾರ್ಚರ್ ಮಾಡಿದ್ರದಕ್ಕೆ ನಾನು ಎತ್ಬಿಟ್ಟು ಮಾತಾಡಿದೆ, ಮತ್ತೆ ರೀಕನೆಕ್ಟ್ ಆದೆ, ಮತ್ತೆ ಅವ್ರ ಕತೆ ಕೇಳಿದೆ, ಆ ಥರದ್ದೇನು ಮಾಡೋ ಹಾಗಿಲ್ಲ. ನೀವು ಮರಿಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಂಪಲ್ಸರಿ ಮಾಡಬೇಕಾಗಿರೋ ಕೆಲಸ ಏನು, ಅವ್ರ ಜೊತೆ ಕಾಲ್ ಕನೆಕ್ಟ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಅಥವಾ ವಿಡಿಯೋ ಕಾಲ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಸೈಟಲ್ಲಿ ಅವ್ರನ್ನ ಪದೇ ಅವರ ಡಿ ಪಿ ನೋಡ್ಕೊಳ್ಳೋದಾಗಿರ್ಬೋದು, ಏನು ಮಾಡಿಕೊಡೋದು. ಸೊ ಕಂಪ್ಲೀಟಾಗಿ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, 21 ಡೇಸ್ ಯಾವುದೇ ಕಾರಣಕ್ಕೂ ಅವರೊಟ್ಟಿಗೆ ಕಾಲಲ್ಲಾಗಲಿ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ನೀವು ಮಾತಾಡ್ಕೊಡ್ದು. ಫಸ್ಟು ಇದಕ್ಕೆ ಪ್ರಿಫರೆನ್ಸ್ ಕೊಡಿ. 100% ಆಫ್ಟರ್ 21 ಡೇಸ್ ಆದಮೇಲೆ ನಿಮ್ಮ ಮೈಂಡ್ ನಿಮಗೆ ಹೇಳುತ್ತೆ, ಎಸ್ ಆರಾಮ್ಸೆ ಇದ್ದೀನಿ ಅಂತ ಹೇಳಿ. ಓಕೆನಾ. ಸೆಕೆಂಡ್ ಪಾಯಿಂಟ್ ನೋಡೋಣ ಅಂದರೆ, ಅವ್ರನ್ನ ಪದೇ ನೋಡೋದನ್ನು ಅವಾಯ್ಡ್ ಮಾಡಿ. ಈಗ ಎದುರುಗಡೆ ಮನೆ ಇರ್ತಾರೆ, ಒಂದೇ ಊರು ಇರ್ತಾರೆ, ಅಥವಾ ಕೆಲವರು ಪದೇ ಇನ್ಸ್ಟಾಗ್ರಾಮಲ್ಲಿ ಪದೇ ವಾಟ್ಸಪ್ ಡಿ ಪಿ ಇದನ್ನು ಚೆಕ್ ಮಾಡ್ತಿರ್ತಾರೆ, ಅವ್ರು ನೋಡ್ತಿರ್ತಾರೆ. ಕಣ್ಣು ಮುಂದೆ ಪದೇ ನೋಡಿದಾಗ ನಮ್ಮ ಸೈಕಾಲಜಿ, ನಮ್ಮ ಮೈಂಡ್ ಹೇಳುತ್ತೆ ಏನು ಗೊತ್ತಾ, ಅವ್ರನ್ನ ರೀಕಾಲ್ ಮಾಡಿದಾಗ ಇಲ್ಲೇ ಅಗೇನ್ ಪ್ರಿಂಟ್ ಆಗುತ್ತೆ. ಸೊ ನೋಡಿ, ಯಾವುದನ್ನು ನೋಡ್ತೀವಿ ಅದು ಇಲ್ಲಿ ನಿಮಗೆ ಮೂಡ್ತಾ ಹೋಗುತ್ತೆ, ಯಾವುದು ಮೂಡ್ತಾ ಹೋಗುತ್ತೆ ಅದು ಎಮೋಷನ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇದು ಸೈಕಾಲಜಿ ಇರ್ತಕ್ಕಂಥ ಹಾಗೆ ಇರೋದು. ಸೊ ನೀವು ಪದೇ ಅವ್ರು ನೋಡಿದವಾಗ ಯಾವುದನ್ನು ಮರಿಬೇಕು ಅಂತ ಅಂದ್ಕೊಂಡಿರ್ತೀರಿ, ಪದೇ ನೋಡಿದವಾಗ ಕಣ್ಣೆದುರುಗಡೆ ಬಂದಾಗ 100% ನಿಮಗೆ ಅವ್ರು ನೆನಪಾಗುತ್ತೆ, ಅವ್ರ ಜೊತೆ ಕಳೆದಿರ್ತಕ್ಕಂಥ ದಿನಗಳು ನೆನಪಾಗುತ್ತೆ. ಸೊ ಆ ಕಾರಣಕ್ಕೆ ನೀವು ಅವ್ರನ್ನ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ವಸ್ತು ಆಗಿರ್ಬೋದು, ಗಿಫ್ಟ್ ಆಗಿರ್ಬೋದು, ಅವ್ರ ಮುಖ ಆಗಿರ್ಬೋದು, ಫೋಟೋ ಏನೂ ಕೂಡ ನೋಡ್ಕೊಡ್ದು. ಹಿಂಗೆ ಮಾಡಿದ್ರೆ 21 ಡೇಸ್, ಈ 3 ಟಿಪ್ಸ್ನು 21 ಡೇಸ್ ಫಾಲೋ ಮಾಡಬೇಕು. ಹಿಂಗೆ ಕಂಪಲ್ಸರಿ ಮಾಡಿದ ಬನ್ನಿ, 100% ಹೇಳ್ತೀನಿ, ನೀವು ಆರಾಮ್ಸೆ ಈಸಿಲಿ ಅವ್ರನ್ನ ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಬೋದು. ಹಾಗೆ ಅದಾದಮೇಲೆ ನೀವು ಚೆನ್ನಾಗಿ ಬದುಕ್ಬೋದು. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಬಿಟ್ಟು ಹೋಗಿರೋ ಸತ್ಯನ ಮೈಂಡಿಗೆ ಅವಾಗ ರೀಕಾಲ್ ಮಾಡ್ತಾ ಬರಬೇಕು. ಈಗ ನೋಡಿ ಎಕ್ಸಾಂಪಲ್, ಈಗ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಬಿಟ್ಟು ಹೋಗಾಗಿದೆ, ಆ ಸತ್ಯ ನಿಮಗೆ ಗೊತ್ತಾಗಿದೆ, ಅದನ್ನು ಮನಸ್ಸಿಗೆ ಒಪ್ಪಿಸ್ಬೇಕು. ಹೇಗೆಂದರೆ, ಪಾಸ್ಟ್ ಏನು ನಡೆದೋಗಿದೆಯಲ್ಲ, ಈಗ ನಿಮ್ಗೆ ಬಿಟ್ಟು ಹೋಗಿ ಆಯಿತು, ಅವ್ರ ಲೈಫಲ್ಲಿ ಚೆನ್ನಾಗಿದ್ದಾರೆ. ಸೊ ಈ ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ನಿಮ್ಮ ಮನಸ್ಸಿಗೆ ನೀವು ಒಪ್ಪಿಸ್ಬೇಕು. ಈಗ ನಿಮ್ಮ ಜೊತೆಗೆ ಇಲ್ಲ ಅನ್ನೋ ಸತ್ಯ, ನಿಮ್ಮ ಜೊತೆಗೆ ಆವಾಗಿನ ಪ್ರೀತಿ ಉಳಿದಿಲ್ಲ ಅನ್ನೋ ಸತ್ಯ. ಓಕೆ. ಆ್ಯಂಡ್ ನಿಮ್ಮ ಲೈಫಿಗೆ ಅವ್ರು ರೈಟ್ ಪಾರ್ಟ್ನರ್ ಅಲ್ಲ ಅನ್ನೋ ಸತ್ಯನೂ ಕೂಡ ನಿಮ್ಮ ಮೈಂಡಿಗೆ ನೀವೇ ಅದನ್ನು ಒಪ್ಪಿಸ್ಬೇಕು. ಒಪ್ಪಿಸಿದ ಮೇಲೆ ಅಗೇನ್ ನೆನಪಾದಾಗ, ಅಗೇನ್ ಎಲ್ಲೊಂದು ಕಡೆ ಒಬ್ಬಂಟಿ ಕೂತಾಗ, ಖಾಲಿ ಕೂತಾಗ, ನೆನಪಾದಾಗ ನೀವೇನು ಮಾಡ್ಬೇಕು, ರೀಕಾಲ್ ಮಾಡ್ಬೇಕು, ಹಿ ಈಸ್ ನಾಟ್ ವಿತ್ ಮೀ, ನನ್ನ ಜೊತೆಗೆ ಅವನಿಲ್ಲ, ಪರ್ಮನೆಂಟ್ ಇಲ್ಲ, ಉಳಿದಿಲ್ಲ, ಮುಗಿದೋಗಿರೋ ಅಧ್ಯಾಯ. ಆ್ಯಂಡ್ ನಾನು ಮರಿಲಿಕ್ಕೆ ಪ್ರಯತ್ನ ಪಡ್ತಿದ್ದು, ನನ್ನ ಪ್ರಯತ್ನ ಇರೋದು ಮರಿಲಿಕ್ಕೆ ಅನ್ನೋದನ್ನು ನೀವು ಅವಾಗವಾಗ ರೀಕಾಲ್ ಮಾಡಿದಾಗ ಅಗೇನ್ ಕಾನ್ಸಿಯಸ್ ಮೈಂಡ್ ಕಡೆಗೆ, ಸಬ್ ಕಾನ್ಷಿಯಸ್ ಕಡೆಗೆ ಹೋಗ್ತಿರ್ತಕ್ಕಂಥ ನಿಮ್ಮ ಮೈಂಡು ಕಾನ್ಷಿಯಸ್ ಮೈಂಡ್ ಕಡೆ ಬರುತ್ತೆ. ಆವಾಗ ನೀವು 100% ಈಸಿಲಿ ಮತ್ತೆ ರೀಕಾಲ್ ಮಾಡಿದಾಗ ಏನಾಗುತ್ತೆ, ನಾವು ಮರಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡಿ ಎಷ್ಟೋ ಜನ ಈ ಕುಡಿಯೋದನ್ನು ಬಿಟ್ಟಿರ್ತಾರೆ, ಕುಡಿಯೋದನ್ನು ಬಿಟ್ಟು ಅಗೇನ್ ಮಧ್ಯೆ ಎಲ್ಲೋ ಒಂದು ಕಡೆಗೆ ರೀಕಾಲ್ ಮಾಡೋದನ್ನು ಬರ್ತೀವಿ. ಇಲ್ಲ, ಡಾಕ್ಟರ್ ಹೇಗೆ ಸಜೆಸ್ಟ್ ಮಾಡ್ತಾರೆ, ನೋಡಪ್ಪ ಕುಡಿದ್ರೆ ಸತ್ತೋಗ್ತೀಯ ಅಂತ ಸಜೆಸ್ಟ್ ಮಾಡ್ತಿರ್ತಾರೆ ಅನ್ಕೊಳ್ಳೋಣ. 6 ತಿಂಗಳ ಬಿಟ್ಟಿರ್ತಾರೆ, ಎಲ್ಲೋ ಒಂದು ಕಡೆಗೆ ಯಾವುದೋ ಟೆನ್ಷನ್ನು, ಫ್ರೆಂಡ್ ಪಾರ್ಟಿನೋ ಅಂದ್ಕೊಂಡು ಮತ್ತೆ ಕುಡಿಯೋಕ್ಕೆ ಹೋಗ್ತಾ ಇರ್ತಾನೆ. ಆವಾಗ ಅವನಿಗೆ ರೀಕಾಲ್ ಆಗಬೇಕು. ರೀಕಾಲ್ ಆದರೆ ಅಗೇನ್ ಬಿಡ್ತಾನೆ. ಕುಡಿದ್ರೆ ಸಾಯ್ತೀನಿ ಅನ್ನೋ ರೀಕಾಲ್ ಮತ್ತೆ ಮೈಂಡಿಗೆ ಅದು ಎಚ್ಚರ ಆದರೆ, ಪ್ರಜ್ಞೆ ಬಂದರೆ, ಕಾನ್ಸಿಯಸ್ ಆದರೆ ಆ ಪರ್ಸನ್ನು ಅಗೇನ ಕುಡಿಯೋದನ್ನು ಸ್ಟಾಪ್ ಮಾಡಿ ಅಲ್ಲಿಗೆ ಬಿಡ್ತಾನೆ. ಹಾಗೆ ಇದು ಕೂಡ ಅಷ್ಟೇ, ನಿಮಗೆ ಇದು ಅವಾಗವಾಗ ಕಾನ್ಸಿಯಸ್ ಆಗ್ತಿರಬೇಕು. ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗ್ದಿರ ಕಾನ್ಷಿಯಸ್ ಮೈಂಡಿಗೆ ನೀವು ಅವಾಗವಾಗ ರೀಕಾಲ್ ಮಾಡಬೇಕು, ಅವನಿಲ್ಲ, ಅವ್ನು ಬಿಟ್ಟಿದ್ದೀನಿ, ಬಿಡಬೇಕು ಅಂತೇಳಿ. ಈ 3 ಟಿಪ್ಸ್ನ ನೀವು 21 ಡೇಸ್ ಕಂಪಲ್ಸರಿ ಫಾಲೋ ಮಾಡಿ. ಆಟೋಮೆಟಿಕ್ಲಿ ಅಂದರೆ ಸೈಕಾಲಜಿ ಅದು ಸೆಟ್ ಮಾಡುತ್ತೆ. ಹೆಂಗೆ ಅಂದರೆ, ನಿಮಗೆ ರೂಢಿ ಆಗುತ್ತೆ ಆಮೇಲೆ ಒಂಟಿತನ. ಆ್ಯಂಡ್ ನಿಮ್ಮ ಕೆಲಸದ ಮೇಲೆ ಫೋಕಸ್ ಆಗುತ್ತೆ, ನಿಮ್ಮಲ್ಲಿ ಹೊಸ ಚೇತನ ಬರುತ್ತೆ, ನಿಮ್ಮಲ್ಲಿ ಹೊಸ ಒಂದು ಏನಂತ ಹೇಳಿದ್ರೆ ಪರ್ಪಸ್, ಲೈಫ್, ಹೊಸ ಫ್ರೆಂಡ್ಸ್, ಇದ್ರ ಕಡೆ ಫೋಕಸ್ ಆಗ್ತಾ ಹೋಗ್ತೀರಿ. ಅದು ನಿಮಗೆ ಸೆಟ್ ಮಾಡುತ್ತೆ. ಒಂದು ಸೈಕಾಲಜಿ ಹೇಳುತ್ತೆ, 21 ಡೇಸ್ ಒಂದು ರೂಮ್ ಒಳಗಡೆ ನಿಮ್ಗೆ ಯಾವುದೋ ಒಂದು ಪ್ರಾಣಿ ಜೊತೆಗೆ
ಲೈಕ್ ಒಂದು ಕಜ್ಜಿನಾಯಿ ಜೊತೆಗೆ ಬಿಟ್ಟರು ಕೂಡ ಅದರೊಟ್ಟಿಗೆ ಆಟೋಮೆಟಿಕ್ಲಿ ಮೈಂಡು ನಿಮ್ಮ ಸೈಕಾಲಜಿ ಅದು ಕನೆಕ್ಟ್ ಮಾಡ್ಕೊಳ್ಳುತ್ತಂತೆ, ಸರಿಪಡಿಸ್ಕೊಳ್ಳುತ್ತೆ, ಸ್ನೇಹ ಸಂಬಂಧ ಮಾಡ್ಕೊಳ್ಳುತ್ತಂತೆ. ಸೊ ಮೈಂಡಿಗೆ ಅಷ್ಟು ಪವರ್ ಇದೆ. ಸೊ ಅವನ ಕಾರಣಕ್ಕೆ ನೀವು ಮರೀಲೇಬೇಕು ಅಂತ ಹೇಳಿದ್ರೆ ಅಗೇನ್ ನಿಮಗೆ ರೀಕಾಲ್ ಮಾಡ್ತೀನಿ. ಫಸ್ಟು ಮಾತಾಡ್ಲಿಕ್ಕೆ ಹೋಗಬೇಡಿ, ಕಾಲ್ ಕನೆಕ್ಟ್ ಆಗಿ ಮೆಸೇಜ್ ಮತ್ತೊಂದು ಇನ್ನೊಂದರಲ್ಲಿ ಮಾತಾಡಬೇಡಿ. ನೆಕ್ಸ್ಟ್ ಬಂದು ಅವ್ರನ್ನ ಪದೇ ಪದೇ ನೋಡೋದಾಗಲಿ, ಭೇಟಿ ಮಾಡೋದಾಗಲಿ, ವಾಟ್ಸಪ್ಪಲ್ಲಿ ನೋಡೋದಾಗಲಿ ಮಾಡಬೇಡಿ. ನೆಕ್ಸ್ಟ್ ಬಂದು ಬಿಟ್ಟು ಹೋಗಿರೋ ಸತ್ಯನ ಒಪ್ಕೊಂಡು ರೀಕಾಲ್ ಮಾಡ್ತಾ ಬನ್ನಿ. 21 ಡೇಸ್ ಫಾಲೋ ಮಾಡಿ. ಇದಾದಮೇಲೆ 21 ಡೇಸ್ ಫಾಲೋ ಮಾಡಿ ಆದಮೇಲೆ ನನಗೆ ಬಂದು ಮೆಸೇಜ್ ಮಾಡಿ, ಸರ್ ನೀವು ಹೇಳಿ ಸುಳ್ಳು ಅಂತೇಳಿ. ಅವಾಗ ನಾನು ನಿಮಗೆ ಹೇಳ್ತೀನಿ. ಓಕೆನಾ? 100% ಇದು ನಿಮಗೆ ಪಾಸಿಬಿಲಿಟಿ ಇದೆ. ಬಟ್ ಇಫ್ ಯು ಟ್ರೈ ಆ್ಯಂಡ್ ಗುಡ್ ಆ್ಯಂಡ್ ವೆಲ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ಯಾವ ಪಾಯಿಂಟ್ ಇಷ್ಟ ಆಯಿತು, ಏನು ಅನ್ನಿಸ್ತು ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.